ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯ ಸರ್ಕಾರ ಒಂದು ವಿರೋಧಗಳ ನಡುವೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿಯನ್ನ ಮತ್ತೆ ಪುನರಾರಂಭ ಮಾಡಿರುವಂತದ್ದು. ಇದಕ್ಕೆ ಸ್ಥಳೀಯವಾಗಿ ಸಾಕಷ್ಟು ಏನು ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ರೈತ ಪರ ಹೋರಾಟಗಾರರು ಸೇರಿದಂತೆ ಸ್ಥಳೀಯರು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಕಳೆದ ನವೆಂಬರ್ 7ನೇ ತಾರೀಕು ಅಂದ್ರೆ ಸುಮಾರು ಒಂದು 5 ತಿಂಗಳ ಹಿಂದೆ ಒಂದು ತೀರ್ಮಾನ ಆಗಿ, ಅಂದ್ರೆ ಹುಲಿ ದಾಳಿ ಸಾವಿನ ಹಿನ್ನೆಲೆಯಲ್ಲಿ ಸಫಾರಿಯನ್ನ ನಿಲ್ಲಿಸಲಾಗಿತ್ತು. ಅದು ತಜ್ಞರು ಕೊಟ್ಟಂತ ಸಮಿತಿಯಿಂದ ವರದಿಯನ್ನ ಆಧರಿಸಿ ಈಗ ಏಕಾಏಕಿ ಯಾರ ಜೊತೆ ಚರ್ಚೆಯನ್ನು ಕೂಡ ಮಾಡದೆ ಈ ಸಫಾರಿಯನ್ನ ಪುನರಾರಂಭ ಮಾಡಿರುವ ಸಂಬಂಧಪಟ್ಟಂತೆ ಈಗ ಅಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ರೈತ ಪರ ಹೋರಾಟಗಾರರಾದಂತ ಮಂಜು ಕಿರಣ್ ನಮ್ ಜೊತೆ ಇದ್ದಾರೆ. ಯಾಕಂದ್ರೆ ಇವರು ಮುಂಚಿನಲ್ಲೂ ಕೂಡ ಹೋರಾಟ ಮಾಡ್ತಾ ಬರ್ತಾ ಇರುವಂತದ್ದು. ನಮ್ ಜೊತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಇವತ್ತಿಂದ ಸಫಾರಿ ಪುನರಾರಂಭ ಆಗಿರುವಂತದ್ದು ಏನ್ ಅನ್ಸುತ್ತೆ ಈ ಸಂಬಂಧಪಟ್ಟಂತೆ? ದುರಂತ ಅನ್ಸುತ್ತೆ ಸರ್, ದುರಂತ ಅನ್ಸುತ್ತೆ. ಹಾ, ನಿರ್ಣಯಗಳನ್ನ ತಗೊಬೇಕಾಗಿರೋಂತ ಆಯಾ ಕಟ್ಟಿನ ಜಾಗಗಳಲ್ಲಿ ಕುತ್ಕೊಂಡಿರುವಂತ ಒಂದಷ್ಟು ಜವಾಬ್ದಾರಿಯುತ ವ್ಯಕ್ತಿಗಳು ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಏನಂತ ಹೇಳ್ಬೋದು ಸರ್, ಇದು ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿ ಅವರು ಕುಣಿತಾ ಇದ್ದಾರೋ ಅಥವಾ ಅರಣ್ಯ ಇಲಾಖೆಯಲ್ಲಿ ಇರುವಂತಹ ಕೆಲವೇ ಬೆರಳೆಣಿಕೆಯಷ್ಟು ಭ್ರಷ್ಟ ಅಧಿಕಾರಿಗಳ ಅವರು ಕುಣಿತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಒಟ್ಟಾರೆಯಾಗಿ ಸಮಾಜಕ್ಕೆ ಸಮಾಜ ವಿರೋಧಿ ಮತ್ತೆ ಅರಣ್ಯ ವಿರೋಧಿ ಮತ್ತೆ ಕಾಡು ಪ್ರಾಣಿಗಳ ವಿರೋಧಿಯ ನಿರ್ಧಾರವನ್ನ ತಗೊಂಡಿರೋದಂತೂ 100% ಸತ್ಯ ಸರ್. ಅವರು ಮೊನ್ನೆ ಇತ್ತೀಚೆಗೆ ಕಳೆದ 3-4 ದಿನ ಮುಂಚೆ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅರಣ್ಯ ಸಚಿವರಂತ ಈಶ್ವರ್ ಖಂಡ್ರೆ ಅವರು ಯಾಕೆ ತಜ್ಞರು ನೇಮಕ ಮಾಡಿದ್ರಲ್ಲ ಅವ್ರ ಜೊತೆ ಸಭೆ ನಡೆಸಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅಲ್ಲಿ ಸ್ಥಳೀಯರ ಒಂದಷ್ಟು ಬೇಡಿಕೆಗಳು, ಉದ್ಯೋಗಾವಕಾಶಗಳು, ಅವರ ಜೀವನೋಪಾಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಅಂತ ಹೇಳಿದ್ರು. ಅದೆಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ತಮ್ಗೆ? ಸರ್, ಸ್ಥಳೀಯರಿಗೆ ಕೆಲಸ ಕೊಟ್ಟೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಬಟ್ ಎಷ್ಟು % ಜನಗಳಿಗೆ ಇವ್ರು ಕೇಳ್ತಿದ್ದಾರೆ? ಆ ಒಂದು ಸಂಖ್ಯೆ ಎಷ್ಟು ಅನ್ನೋದು ನೋಡ್ಬೇಕು ಸರ್. ಕಾಡು ಅಂತ ಹೇಳಿದ್ರೆ ಕಾಡು ಅಕ್ಕಪಕ್ಕದವ್ರಿಗೆ ಮಾತ್ರ ಕಾಡಲ್ಲ ಸರ್. ತಾವು ಬೆಂಗಳೂರಲ್ಲಿ ಏನಿದ್ದೀರಿ, ನಿಮ್ ಟ್ಯಾಪ್ ಅಲ್ಲಿ ಇವತ್ತು ನಲ್ಲಿ ನೀರು ತಿರುಗಿದ ತಕ್ಷಣ ನೀರ್ ಬರ್ಬೇಕು ಅಂದ್ರೆ ಇಲ್ಲಿ ಕಾಡಿರ್ಬೇಕು ಸರ್. ಸೊ ನೇರವಾಗಿ ನಿಮ್ಗೂ ಕೂಡ ಕಾಡು ಸಂಪರ್ಕದಲ್ಲಿ ಇರ್ತದೆ. ಅಂಡ್ ಕಾಡಿದ್ರೆ ಮಾತ್ರ ನಮಗ್ ನೀರು ಸಾಧ್ಯ. ಅಂಡ್ ಅದರಲ್ಲೂ ಫಸ್ಟ್ ಬರೋದೇ ನಾವುಗಳು ಸರ್, ನಾವು ರೈತರು. ಅಲ್ಲಿ ಅರಣ್ಯ ಇದ್ರೆ ಮಳೆ ಬೆಳೆ, ಡ್ಯಾಮ್ ಅಲ್ಲಿ ನೀರು, ಅದೆಲ್ಲ ಇದ್ರೆ ಬೆಳೆ. ಆ ಬೆಳೆ ಇದ್ರೆ ನಾವು ಬದುಕ್ತಿವಿ, ನಿಮ್ಗಳಿಗೆಲ್ರಿಗೂ ಊಟ ಕೊಡಕ್ಕಾಗತ್ತೆ. ಇದನ್ನ ಇಷ್ಟು ದೊಡ್ಡ ಸಬ್ಜೆಕ್ಟ್ ನ ಒಂದು ಯಾವ್ದೋ ಒಂದು ವಾಣಿಜ್ಯ ಇದ್ರಲ್ಲಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ್ರಲ್ಲಿ ಕೆಲಸ ಮಾಡೋದಕ್ಕೆ ಮಟ್ಟಿಗೆ ಲೆವೆಲ್ಗೆ ಸಂಕುಚಿತವಾಗಿ ಮಾಡಿಟ್ಟಿದಾರಲ್ಲ. ಇಷ್ಟು ಸಂಕುಚಿತವಾದ ಯೋಚನೆ ಇರುವಂತ ಜನಗಳು ಇವತ್ತು ಆಯಕಟ್ಟಿನ ಜಾಗಗಳಿಗೆ ಕುತ್ಕೊಂಡಿರೋದು ದೊಡ್ಡ ದುರಂತ ಸರ್. ಸರ್, ನಮ್ಗೆ ಒಬ್ಬ ರೈತನಾಗಿ, ಇವರಷ್ಟೆಲ್ಲ ಓದ್ಕೊಂಡಿಲ್ಲ ನಾವು, ರೈತನಾಗಿ ನಮ್ಗೊಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದಾವೆ. ಅದಕ್ಕೆ ಉತ್ತರ ಕೊಡಕ್ಕೆ ಇವ್ರ ಹತ್ರ ಯಾಕೋ ಸಮಯ ಇಲ್ವೋ ಅಥವಾ ಅವ್ರಿಗೆ ಏನಂತ ಹೇಳ್ತಾರೆ, ಅದಕ್ಕೆ ಒಂದು ಹಿತಾಸಕ್ತಿ ಇಲ್ವೋ ಗೊತ್ತಿಲ್ಲ ಸರ್. ಒಂದ್ ಕಡೆ ಅದ್ ಅವ್ರು ಹೇಳ್ಬೇಕು ಸರ್, ನಮ್ಗೆ ಯಾಕೋ ಇದೆರಡು ಕಾಣ್ತಾ ಇಲ್ಲ ಈಗ ಸದ್ಯಕ್ಕೆ. ಸರ್, ಒಂದ್ ಕಡೆ ಇದೇ ಅರಣ್ಯಾಧಿಕಾರಿಗಳು ಹೇಳ್ತಾರೆ, ನೋಡಿ ಈ ಹಿಂದೆ ಕಾಡು ಇಷ್ಟಿತ್ತು, ಪ್ರಾಣಿಗಳು ಇಷ್ಟಿದ್ವು, ಇವತ್ತು ಕಾಡಿಗೂ ಪ್ರಾಣಿಗಳೆಲ್ಲ ಮರಿಯಾಕಿ ಸಂತತಿ ಜಾಸ್ತಿ ಆಗ್ಬಿಟ್ಟಿದಾವೆ, ಆದ್ರೆ ಕಾಡಿನ ಪ್ರದೇಶ ಮಾತ್ರ ಅಷ್ಟೇ ಇದೆ, ಹಂಗಾಗಿ ಪ್ರದೇಶದ ಕೊರತೆಯಿಂದ ಪ್ರಾಣಿಗಳು ಆಚೆ ಬರ್ತಾ ಇದಾವೆ ಅಂತ ಹೇಳ್ತಾರೆ. ಅದ್ ಸತ್ಯ ಕೂಡ, ಅದನ್ನ ಒಪ್ಕೊಳ್ಳೋಣ ಸರ್. ಅದೇ ಅಧಿಕಾರಿಗಳು ಕುತ್ಕೊಂಡು ಇವತ್ತು ಅರಣ್ಯ ಮಂತ್ರಿ ಕರೆ ನಡೆಸ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಕಾಡಿನ ಪ್ರದೇಶ ಇರುವಂತ 7ರಿಂದ 8%, 10% ಜಾಗನ ಮಾತ್ರ ನಾವು ಆ ಸಫಾರಿಗೆ ಬಳಸ್ಕೊಂತ ಇದೀವಿ, ಇನ್ 90% ಅದಕ್ಕೆ ಬಿಟ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಸರ್. ಹಂಗಾರೆ ಆ 10% ಬಿಟ್ರೆ ಅಲ್ಲೂ ಪ್ರಾಣಿ ಬದುಕ್ತಾವಲ್ವಾ ಸರ್? ಆ 10% ಕಿತ್ಕೋತಾ ಇದೀವಿ ತಾನೆ ಹಂಗಾರೆ ನಾವು? ಕಾಮನ್ ಸೆನ್ಸ್ ಸರ್, ನನ್ ಪ್ರಶ್ನೆ ಇದು. ಅವರು ಹೇಳ್ಬೇಕು ಒಂದು. ಅಂಡ್ ಎರಡನೇದು ಸರ್, ಈಗ ಏನಂತ ಹೇಳಿದ್ರೆ, ನಮ್ಗೆ ಏನಾದ್ರು ಹುಷಾರ್ ತಪ್ಪಿದ್ರೆ ನಾವು ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತೀವಿ. ಯಾಕಂದ್ರೆ ಡಾಕ್ಟರ್ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಅಂತ ವಿಚಾರಕ್ಕೆ ಹೋಗ್ತೀವಿ ಸರ್. ಎಲ್ಲಾ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹುಲಿ ಸಂರಕ್ಷಣೆ ಮತ್ತೆ ಅದ್ಭುತವಾದ ಕಾಡು ಕಾಪಾಡ್ಕೊಂಡಿರೋ ವಿಚಾರದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ನಮ್ಮ ಕರ್ನಾಟಕ ಇದೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ನಾವು ಚೆನ್ನಾಗಿ ಕಾಡು ಕಾಪಾಡ್ಕೊಂಡಿರೋರು. ಯಾರಿಗಾದ್ರೂ ಸಲಹೆ ಕೊಡಕ್ಕೆ ಅರ್ಹತೆ ಇದೆ ಅಂತ ಹೇಳಿದ್ರೆ, ನಾವು ನನ್ನ ದೇಶದ ಬೇರೆ ರಾಜ್ಯಗಳಿಗೆ ಸಲಹೆ ಕೊಡ್ಬೋದು. ಹುಲಿ ಹೆಂಗ್ ಸಾಕಬೇಕು, ಅಥವಾ ಕಾಡು ಪ್ರಾಣಿಗಳನ್ನ ಹೆಂಗ್ ಸಂರಕ್ಷಣೆ ಮಾಡ್ಕೋಬೇಕು, ಮತ್ತೆ ಕಾಡಲ್ಲಿರೋ ಪ್ರದೇಶದಲ್ಲಿರುವಂತ ಏನು ವನ ಸಂಪನ್ಮೂಲಗಳಿದಾವೆ ಅದನ್ನ ಹೆಂಗ್ ಸಂರಕ್ಷಣೆ ಮಾಡ್ಬೇಕು ಅಂತ ನಾನು ವರದಿ ಕೊಡ್ಬೇಕು ಸರ್. ಎಲ್ಲ ಕಳ್ಕೊಂಡಿರುವಂತ ಪ್ರದೇಶದವ್ರು ಬಂದ್ಬಿಟ್ಟು ಇಲ್ಲಿ ವರದಿ ಕೊಡೋದಲ್ಲ ಸರ್. ನೀವು ಜಿಮ್ ಕಾರ್ಬೆಟ್ಗೆ ಹೋಗಿ ನೋಡಿ, ಅಲ್ಲಿ ಏನಾಗಿದೆ ಹುಲಿಗಳ ಪರಿಸ್ಥಿತಿ ಅಂದ್ಬಿಟ್ಟು. ಗುಜರಾತ್ ಅಲ್ಲಿ ನೋಡಿ ಸಿಂಹದ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಎಲ್ಲಾ ಕಾಡು ಕಳ್ಕೊಂಡಿರುವಂತ ಸರ್ ಸಮಿತಿ ರಚನೆ ಮಾಡಿರೋದ್ರ ಬಗ್ಗೆ, ಅವ್ರು ವರದಿ ಕೊಟ್ಟಿರೋದ್ರ ಬಗ್ಗೆ ನಮ್ಗೆ ಗೌರವ ಇದೆ, ಅವ್ರ ವಿದ್ಯೆ ಬಗ್ಗೆ ಗೌರವ ಇದೆ. ಆದ್ರೆ ನಾನ್ ಹೇಳೋದು, ಕಾಡ್ ಕಾಪಾಡ್ಕೊಂಡಿರೋರ್ಗೆ ಕಾಡ್ ಕಳ್ಕೊಂಡಿರೋರು ಬಂದು ರಿಪೋರ್ಟ್ ಕೊಡ್ಬೇಕಾ ಇವತ್ತು? ಇದು ನನಗ್ ಕಾಡುವಂತ ಪ್ರಶ್ನೆ ಇದು ಅಲ್ವಾ ಸರ್?
ಹೌದೌದು. ಆಮೇಲೆ ಸರ್ ಇವರು ಒಂದ್ ಕಡೆ ಏನ್ ಹೇಳ್ತಾರೆ, ಅರಣ್ಯ ಮಂತ್ರಿಗಳು ಏನ್ ಹೇಳ್ತಾರೆ, 50% ಮಾತ್ರ ಗಾಡಿಗಳನ್ನ ಬಿಡ್ತಾ ಇದೀವಿ, ಅದಕ್ಕೇನೋ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಏನೋ ಹಾಕ್ತಿವಿ ಅಂತೇನೋ ಒಂದ್ ಕಡೆ ಹೇಳ್ತಾರೆ. ಆಮೇಲೆ GPS ಟ್ರ್ಯಾಕರ್ ಹಾಕ್ತಿವಿ, ಮೆಷಿನ್ ಎಷ್ಟು ಇಂಜಿನ್ ಎಷ್ಟು ಅವರ್ ರನ್ ಆಗುತ್ತೆ ಅಂತ ನೋಡ್ತೀವಿ. ಫಸ್ಟ್ ಅದನ್ನ ನೀವು ಹಾಕ್ಬೇಕಲ್ವಾ? 2 ತಿಂಗಳು ಟೈಮ್ ತಗೊಂಡು ನಾಳೆ ಬೆಳಗ್ಗೆ ನೆನ್ನೆ 4:30 ನಾನು ಪ್ರೆಸ್ ಮೀಟ್ ಮಾಡ್ತೀನಿ, ನಾಳೆ ಬೆಳಗ್ಗೆಗೆ ನಾನು ಸಫಾರಿ ಓಪನ್ ಮಾಡ್ತೀನಿ ಅಂದ್ರೆ ಯಾರು ಅಷ್ಟೊಂದು ಕಷ್ಟದಲ್ಲಿ ಯಾರಿದ್ದಾರೆ? ಯಾರಿಗೋಸ್ಕರ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ತಾವು? ಅಥವಾ ಯಾವ್ದಾರ ಕಾಡು ಪ್ರಾಣಿ ಬಂದು ಹೇಳ್ಕೊಂಡಿತ್ತ, ಜನ ನನ್ನ ಒಳಗಡೆ ಬಂದು ನೋಡ್ತಾ ಇಲ್ಲ, ನನಗೆ ಬೇಜಾರಾಗ್ಬಿಡ್ತಾ ಇದೆ, ನಾನು ಸತ್ತೋಗ್ಬಿಡ್ತಾ ಇದೀನಿ ಅಂತ ಕಾಡು ಪ್ರಾಣಿ ಹೇಳ್ಕೊಂಡಿತ್ತ? ನೀವ್ ಯಾರ ಪರವಾಗಿ ಕೆಲಸ ಮಾಡ್ತಿದ್ದೀರಿ ಸರ್? ಗೃಹ ಮಂತ್ರಿ ಕೆಲಸ ಏನು ಅಂತ ಹೇಳಿದ್ರೆ ಈ ರಾಜ್ಯದ ಪ್ರತಿಯೊಂದು ವ್ಯಕ್ತಿಯನ್ನ ಕಾಪಾಡುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು. ಅರಣ್ಯ ಮಂತ್ರಿ ಕೆಲಸ ಏನಂತ ಹೇಳಿದ್ರೆ ಅರಣ್ಯ ಕಾಪಾಡೋದು, ಕಾಸಿರೋರ್ನ ಕಾಪಾಡೋದಲ್ಲ. ಇವತ್ತು ಕಾಡು ಮಂತ್ರಿಗಳು ಕಾಸಿರೋರ್ನ ಕಾಪಾಡ್ತಾ ಇದ್ದಾರೆ. ಇದು ತಪ್ಪಲ್ವಾ ಸರ್? ಇದು ನಿಜ ನಿಜ. ಈಗ ಅವ್ರು ಒಂದು ರೀಸನ್ ಕೊಟ್ರು ಸರ್. ಸರ್ ಈ ಪ್ರಶ್ನೆಗಳು ಕೇಳಿದ್ರೆ ಹೇಳಿ 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 ಸರ್, ಮೊನ್ನೆ ಯಾರೋ ಅಲ್ಲೊಬ್ರು ಅಧಿಕಾರಿ ನಾವು ಹೋಗ್ಬಿಟ್ಟು ಪ್ರಶ್ನೆ ಮಾಡಿದ್ರೆ ರಿಪೋರ್ಟ್ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅಲ್ಲಿ ತಗೊಳ್ಳಿ. ಇಂತ ಒಂದು ದುರಾಂಕಾರದಲ್ಲಿ ಉತ್ತರ ಕೊಡ್ತಾನೆ ಆ ಮನುಷ್ಯ. ರಿಪೋರ್ಟ್ ಅಲ್ಲಿ ಆನ್ಲೈನ್ ತಗೊಳಕ್ ನಾನ್ ಯಾಕೆ ಸರ್ ಹೋಗ್ಬೇಕು? ಇವ್ರಿಗೆ ಕತ್ತೆ ಕಾಯ ಕಟ್ಟಿರ ಸರ್ ನಾವು? ಈಗ ನೀವು ಕಟ್ಟೋ ತೆರಿಗೆಯಲ್ಲಿ ನಾನ್ ಕಟ್ಟೋ ತೆರಿಗೆಯಲ್ಲಿ ತಾನೆ ನಾವಿಬ್ರು ಕಟ್ಟೋ ತೆರಿಗೆಯಲ್ಲಿ ಅವ್ರ ಡ್ಯೂಟಿ, ಅವ್ರ ಜವಾಬ್ದಾರಿ ಅದು. ಮತ್ತೆ ಅವ್ರ ಕೆಲಸ ಎಕ್ಸಾಕ್ಟ್ಲಿ ಆ ಮನುಷ್ಯನ ನೇಮಕ ಮಾಡಿ ಇಟ್ಕೊಂಡಿರೋದೇನೆ, ನಾವು ಸಂಬಳ ಕೊಟ್ಟು ಇಟ್ಕೊಂಡಿರೋದೇನೆ ಕಾಡ್ ಕಾಯಕ್ಕೆ. ನಮ್ಮ ಕಾಡ್ನ ಕಾಯ್ಕೊಳಕ್ ಬಿಟ್ಟಿರೋದು. ನಮ್ ಕಾಡ್ನ ಇವ್ರು ವ್ಯಾಪಾರ ಮಾಡ್ಕೊಂಡು ಕಾಡ್ನ ಮಾರ್ಕೊಂಡು ಅದ್ರಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತಲ್ಲ ಸರ್. ಇಲ್ಲಿ ನಮಗೆ ಒಳ ಮಾಹಿತಿ ಏನ್ ಬಂದಿದೆ ಅಂತ ಹೇಳಿದ್ರೆ, ಮತ್ತೆ ನಾನು ನಿನ್ನೆ ಕೂಡ ಒಂದು ವಾಹಿನಿಯಲ್ಲಿ ಇದ್ರ ಬಗ್ಗೆ ಮಾತಾಡಿದೆ. ನಮ್ಗೆ ಸ್ಪಷ್ಟವಾಗಿ ಬಂದಿರೋ ಸುದ್ದಿ ಏನಂತ ಹೇಳಿದ್ರೆ ಸರ್, ಇಲ್ಲಿ ರೆಸಾರ್ಟ್ ಓನರ್ಗಳದ್ದು ಒತ್ತಡ ಇಲ್ವಂತೆ, ಜಾಸ್ತಿ ಅವ್ರದ್ದಿದೆ. ಯಾಕಂದ್ರೆ ಅವ್ರು ಬಂಡವಾಳ ಹಾಕೊಂಡಿದ್ದಾರೆ, 3-4 ತಿಂಗಳಿಂದ ಅವ್ರಿಗೆ ಇದು ಸಂಪಾದನೆ ಆಗ್ತಾ ಇಲ್ಲ, ಅವ್ರಿಗೆ ಸಂಬಳ ಕೂಡ ಕಷ್ಟ ಆಗ್ತಾ ಇದೆ. ಇವೆಲ್ಲ ನಮಗೂ ಕೇಳಿ ಬರ್ತಿದೆ, ನಮಗೂ ಬೇಜಾರಾಗತ್ತೆ ಜೀವನೋಪಾಯಕ್ಕೆ ಮಾಡ್ಕೊಂಡಿರೋ ಅಂತ. ಆದ್ರೆ ಅವ್ರಕ್ಕಿಂತ ದೊಡ್ಡ ರಾಜಕೀಯಲ್ಲಿ ಯಾರು ಮಾಡ್ತಾ ಇರೋದು ಅಂತ ನಮಗ್ ಕೇಳಿ ಬರ್ತಿದೆ ಅಂತ ಹೇಳಿದ್ರೆ, ಅರಣ್ಯ ಇಲಾಖೆಯಲ್ಲಿ ಒಂದಷ್ಟು ಅಧಿಕಾರಿಗಳು ಇಲ್ಲಿ ಬರ್ತಾ ಇದ್ದಂತ ದುಡ್ಡು ಅವರಿಗೆ ನೇರವಾಗಿ ಅವ್ರ ಕಂಟ್ರೋಲ್ ಇತ್ತಂತೆ ಸರ್. ಯಾವ್ದು ಈ ಸಫಾರಿನಲ್ಲಿ ಬರ್ತದಲ್ಲ ಸರ್, ಹೆಚ್ಚು ಕಮ್ಮಿ ಯಾರೋ ಒಬ್ರು ನಮ್ಗೆ ಅಂಕಿಅಂಶ ಕೊಟ್ರು. ವಾರ್ಷಿಕ ಆದಾಯ ಇವೆರಡು ಸಫಾರಿ ಪಾಯಿಂಟ್ ಗಳಿಂದ 40-50 ಕೋಟಿ ದುಡ್ಡು ಕಲೆಕ್ಷನ್ ಆಗುತ್ತಂತೆ ಸರ್ ಇಲ್ಲಿ. ಇದು ನೇರವಾಗಿ ಇವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಷ್ಟೊಂದು ದುಡ್ಡು ಕಲೆಕ್ಟ್ ಆಗುತ್ತಾ ಸಫಾರಿಯಿಂದ ಸರ್? ವರ್ಷಕ್ಕೆ ಈ 2-3 ಪಾಯಿಂಟ್. ಹ್ಞೂ ಸರ್, ಅಧಿಕೃತವಾಗಿ ಅನಧಿಕೃತವಾಗಿ ಎರಡೂ ಸೇರಿ ಇಷ್ಟು ಬರ್ತದಂತೆ ಇವ್ರಿಗೆ ದುಡ್ಡು. ನಮ್ಗೆ ಅಲ್ಲಿರೋರೆ ಒಳಗಡೆ ಇರೋರೆ ಮಾಹಿತಿ ಕೊಡ್ತಾ ಇರೋದು ಸರ್. ಇವ್ರು ಏನ್ ಮಾಡ್ತಾರಂತೆ ಅಂತ ಹೇಳಿದ್ರೆ, ಪ್ರತಿಯೊಂದು ರೆಸಾರ್ಟ್ಗೇನೋ 1 ಅಥವಾ 2 ಗಾಡಿಗೆ ಪರ್ಮಿಷನ್ಗೇನೋ ಅವಶ್ಯ ಇದಿರುತ್ತಂತೆ ಸರ್, ಅವ್ರಿಗೆ ಪ್ರಾವಿಷನ್ ಇರ್ತದಂತೆ. ಅದು 2 ಗಾಡಿಗೆ ಪ್ರಾವಿಷನ್ ಕೊಟ್ಬಿಟ್ಟು 4 ಗಾಡಿ ಒಳಗಡೆ ಬಿಟ್ಕೊಳ್ಳೋದು. ಅದೇ ಹೆಸರಲ್ಲಿ ಬಿಟ್ಕೊಳ್ಳೋದು. ಆಮೇಲೆ ಸರ್ಕಾರದಿಂದ ದಿನಕ್ಕೆ ನೀವು 10 ಗಾಡಿ ಕಳಿಸ್ಬೋದು, ಉದಾಹರಣೆ ಕೊಡ್ತಿರೋದು ಸರ್. ದಿನಕ್ಕೆ 10 ಗಾಡಿ ಕಳಿಸ್ಬೋದು ಅಂತ ಹೇಳಿದ್ರೆ ಇವ್ರು 20-30 ಗಾಡಿ ಒಳಗಡೆ ಕಳ್ಸೋದು. ಇದ್ರ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಆಯ್ತಾ? ಆಮೇಲೆ ಸರ್, ಇದು ನಿರ್ವಹಣೆ, ಅರಣ್ಯದ ನಿರ್ವಹಣೆಗೋಸ್ಕರ ಆ ಫಂಡ್ಸ್ ನ ತಾವೇ ಬಳಸ್ಕೋಬಹುದು ಅಂತೇನೋ ಇನ್ನೊಂದೇನೋ ಇದೆಯಂತೆ, ಅಲ್ಲಿ ಅವ್ರಿಗೊಂದು ಪ್ರಾವಿಷನ್ ಇದೆಯಂತೆ. ಸೊ ಇವ್ರು ಬರ್ದಿದೆ ಲೆಕ್ಕ ಸರ್. ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಕಾಡಂಚಿನ ಗ್ರಾಮದಲ್ಲಿ ಇರೋರ್ನ ಮತ್ತೆ ಅಲ್ಲಿರೋಂಥ ಸೋಲಿಗರನ್ನ ಅವ್ರನ್ನೆಲ್ಲ ಬಳಸ್ಕೊಂಡು ಅವ್ರಿಗೊಂದು ಉದ್ಯೋಗ ಕ್ರಿಯೇಟ್ ಮಾಡಿಕೊಟ್ಟು ಅವ್ರನ್ನ ಬಳಸ್ಕೊಂಡ ಕಾಡು ಕಾಪಾಡ್ಕೊಳ್ಳಿ ಅಂತ ಹೇಳಿ ಕಾನೂನು ಹೇಳುತ್ತೆ. ಇವರು ಕೋರ್ ಫಾರೆಸ್ಟ್ ಗೆ JCB ತಗೊಂಡ್ ಹೋಗ್ತಾರೆ, ಲಾರಿ ತಗೊಂಡ್ ಹೋಗ್ತಾರೆ ಸರ್. ಬುದ್ಧಿ ಇರೋರು ಮಾಡ್ತಾರೆ ಈ ಕೆಲ್ಸನ. ಸರ್, ಅವರು ಜೀವನೋಪಾಯ ಅಂತ ಒಂದು ಮಾತು ಹೇಳಿದ್ರು ಸರ್. ಜೀವನೋಪಾಯ ಮತ್ತು ಸ್ಥಳೀಯರ ಬೇಡಿಕೆ ಅಂತಂದ್ರು. ಸ್ಥಳೀಯರ ಬೇಡಿಕೆ ನಿಜವಾಗ್ಲೂ ಇದೆಯಾ, ಅಥವಾ ಜೀವನೋಪಾಯ ಸಂಬಂಧಪಟ್ಟಂತೆ ಆ ಮಾನವೀಯತೆ ದೃಷ್ಟಿ ಅಂತ ಹೇಳಿರುವಂತ, ಅದೇ ಜೀವನೋಪಾಯ ದೃಷ್ಟಿ ಅಂದ್ರೆ ಅಲ್ಲಿರೋರೆಲ್ಲರೂ ಕೂಡ ಜೀವನೋಪಾಯಕ್ಕೆ ಸಫಾರಿನೇ ಅಷ್ಟೊಂದು ಅವಶ್ಯಕತೆ ಅಗತ್ಯತೆ ಇದೆಯಾ? ಸರ್ ಈಗ ನಾವು ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ. ಸತ್ಯ ಸರ್. ಈಗ ಏನ್ ಹೇಳ ಸರ್, ಈಗ ನಾವು ಇಡೀ ಆ ಅಕ್ಕಪಕ್ಕದ ಪ್ರದೇಶದಲ್ಲಿ 100 ಜನ ಇದಾರೆ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ. ಅದ್ರಲ್ಲಿ ಒಂದು 5 ಜನಕ್ಕೆ ಜೀವನೋಪಾಯ ಆಯ್ತು, ಒಂದು 5% ಇಲ್ಲ. ನಾನು ಉದಾಹರಣೆ ಕೊಡ್ತಿರೋದು ನಾನು ನಿಮ್ಗೆ. 5 ಜನಕ್ಕೆ ಈ ರೆಸಾರ್ಟ್ ಗಳ ಮೂಲಕ ಉದ್ಯೋಗ ಕ್ರಿಯೇಟ್ ಆಗಿದೆ ಅಂತ ಇದ್ರು ಅನ್ಕೊಳ್ಳೋಣ. 5 ಜನಕ್ಕೆ ಇಲ್ಲಿಂದ ಜೀವನೋಪಾಯ ಆಗಿದೆ ಅನ್ನೋದನ್ನ ಒಪ್ಕೊಳ್ಳೋಣ, ಆಯ್ತು, ಒಂದ್ ಲೆಕ್ಕದಲ್ಲಿ ಇರ್ಲಿ. ಬಟ್ ಇನ್ 95% ಜೀವನೋಪಾಯ ಅಲ್ವಾ ಸರ್ ಮುಖ್ಯ? ಬಹುಮತ ಅಲ್ವಾ ನೋಡ್ಬೇಕಾಗಿರೋದು ನಾನು? ಈ 95% ನಾನು ತೊಂದರೆ ಕೊಡಕ್ ಹೊರಟಿದ್ದೀನಲ್ವಾ? ಈ 5% ಮುಖ್ಯ ಇಟ್ಕೊಂಡು ನಾನು ಅಷ್ಟು ದೊಡ್ಡ ಒಂದು ನಿಲುವನ್ನು ತಗೋಬಹುದಾ? ಆಯ್ತು, ರಿಪೋರ್ಟ್ ಬಂತಲ್ಲ, ನೀವು ಅದನ್ನ ಬಹಿರಂಗ ಯಾಕೆ ಪಡಿಸಿಲ್ಲ? ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ ತಾವು? ಏನ್ ಬಂದಿದೆ ವರದಿಯಲ್ಲಿ? ಆಮೇಲೆ ಇಷ್ಟೊಂದು ದಾವಂತ ಯಾಕೆ? ಇನ್ನ 2-2.5 ತಿಂಗಳಲ್ಲಿ ನಾವು ಇಷ್ಟನ್ನು ಅಳವಡಿಸಿ ಆಮೇಲೆ ನಾವ್ ಇದನ್ನ ಕೊಡ್ತೀವಿ. ಆಯ್ತು, ಅದು ಅಳವಡಿಸ್ಬಿಟ್ಟು ಆಮೇಲೆ ಯೋಚನೆ ಮಾಡಿ. ಅವೆಲ್ಲ ಈಗ ಏನು ನೀವೇನ್ ಹೇಳ್ತಿರೋದು,
ಅರ್ಧ 50% ವೆಹಿಕಲ್ ಮಾತ್ರ ಒಳಗಡೆ ಬಿಡ್ತೀವಿ ಅಂತ. ನಾಳೆ 100% ಬಿಟ್ರೆ ಏನು ನಮ್ಮ ಈಶ್ವರ್ ಖಂಡ್ರೆ ಅವ್ರು ಎಷ್ಟು ಗಾಡಿ ಹೋಯ್ತು ಅಂತ ಕಾಯ್ಕೊಂಡು ಕುತ್ಕೊಂಡಿರ್ತಾರ ಸರ್ ಅಲ್ಲಿ? ಹೌದು, ಎಷ್ಟ್ ಜನಕ್ಕೆ ಒಳಗಡೆ ಹೋಯ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರ ಸರ್ ಇವರು? ಅದ್ ಪಾಸಿಬಲ್ ಸರ್ ಅದು? ನಿಜ. ಸರ್ ಇದೆಲ್ಲ ಒಂದು ರೆಸಾರ್ಟ್ ಕಡೆ ಸರ್. ನಾನೀಗ ಒಬ್ಬ ರೈತ ಮುಖಂಡನಾಗಿ, ರೈತ ಪರ ಹೋರಾಟಗಾರನಾಗಿ ನಾನೇ ಹೇಳೋದು ಇಷ್ಟೇ ಸರ್. ನೀವು ರೆಸಾರ್ಟ್ ಮಾಡ್ಕತಿರೋ, ಇನ್ನೊಂದ್ ಮಾಡ್ಕತಿರೋ, ಏನ್ ಮಾಡ್ಕತಿರೋ ನಿಮ್ ಕರ್ಮ, ಅದ್ ನಮಗ್ ಬೇಕಾಗಿಲ್ಲ ಸರ್. ನನ್ನ ರಾಜ್ಯದ ಕಾಡು ನನ್ನ ಆಸ್ತಿ, ನಮ್ಮೆಲ್ಲರ ಆಸ್ತಿ. ಅಲ್ಲಿರೋ ಕಾಡು ಪ್ರಾಣಿಗಳು, ಮೂಕ ಕಾಡು ಪ್ರಾಣಿಗಳು ಮಾತಾಡಕ್ಕೆ ಏನಾದ್ರು ಬರಂಗಿದ್ರೆ, ಈಗ ನೀವು ತಾವೇನ್ ನನ್ನ ಕರೆದು ಮಾತಾಡ್ಸ್ತಿದ್ದೀರಿ ಅದೇ ರೀತಿ ಏನಾದ್ರು ಅದಕ್ಕೆ ಮಾತಾಡ್ಸಂಗ್ ಆಗ್ಬಿಟ್ರೆ ಸರ್, ಅದ್ರ ದುಃಖ ತೋಡ್ಕೊಳಕ್ ಶುರು ಮಾಡ್ಬಿಟ್ರೆ ಒಂದೊಂದ್ ಎರಡು ದಿನ ಬೇಕಾಯ್ತದೆ. ಅಷ್ಟು ದುಃಖಗಳು ಅವಳು ಅನುಭವಿಸ್ತಾ ಇದಾವೆ. ಮಾತಾಡಕ್ ಬರಲ್ಲ ಅವು ಅತ್ತಲ್ಲ. ಅದನ್ನ ಕಾಪಾಡೋದು ಅವರ ಗೋಳು ಮತ್ತು ಅವರ ಕಷ್ಟ ಇವ್ರು ಯಾರಿಗೂ ಕೇಳ್ತಾ ಇಲ್ಲ ಅಲ್ವಾ ಇವ್ರಿಗೆ? ಅಲ್ವಾ ಸರ್? ಅದಕ್ಕೆ ಮಾತಾಡಕ್ ಬರಲ್ಲ, ಅದಕ್ಕೆ ಜಾತಿ ಇಲ್ಲ, ಅದಕ್ಕೆ ಧರ್ಮ ಇಲ್ಲ, ಅದಕ್ಕೆ ಓಟ್ ಹಾಕಕ್ ಬರಲ್ಲ ಸರ್. ಸೊ ನಾವು ರಾಜಕೀಯ ಮಾಡಲ್ಲ ಅದ್ರ ಮೇಲೆ, ಅದನ್ನ ಶೋಷಣೆ ಮಾಡ್ತೀವಿ ನಾವು ಅಲ್ವಾ? ಹಂಗಾಗಿದೆ. ಆಮೇಲೆ ಕಬಿನಿ ಡ್ಯಾಮ್ ಮತ್ತು ಬೇರೆ ಡ್ಯಾಮಿನ ಹಿನ್ನೀರಿನ ಪ್ರದೇಶ, ಜಲಾನಯನ ಪ್ರದೇಶ ಏನಿದೆಯಲ್ಲ ಸರ್, ಅಲ್ಲಿ ನೀರು ಉಳ್ಕೊಂಡ್ರೆ ನನ್ನ ಗದ್ದೆಗೆ ನೀರು, ಮತ್ತೆ ನನ್ನ ಜಮೀನು ನೀರು, ನನ್ನ ತೋಟಕ್ಕೆ ನೀರು. ಇವ್ರು ಅಲ್ಲೂ ಒತ್ತುವರಿ ಮಾಡ್ಕೊಂಡು ಅದನ್ನು ಸಮಸ್ಯೆ ಮಾಡ್ತಾ ಇದಾರೆ. ಇವೆಲ್ಲವನ್ನು ಕಾಪಾಡ್ಕೊಳ್ಳೋಕೋಸ್ಕರ ಹೋರಾಟ ಒಂದ್ ಕಡೆ ಆದ್ರೆ, ಇವತ್ತು ಜೀವನೋಪಾಯ ಅನ್ನೋದ್ರ ಬಗ್ಗೆ ತಾವು ಒಂದೆರಡು ಸರಿ ಒತ್ತಿ ಅದನ್ನ ಕೇಳಿದ್ರಿ ಸರ್. ನಾನ್ ಕೇಳದ್ ಸಾರ್ವಜನಿಕವಾಗಿ ಒಂದಷ್ಟು ಅದೊಂದು ಕ್ಲಾರಿಫೈ ಆಗ್ಲಿ ಅಂತ. ಹೌದು ಸರ್, ಹೌದು, ನಾನು ಬರ್ತೀನಿ. ಅದೊಂದು ಕ್ಲಾರಿಫೈ ಆಗ್ಲಿ ಅಂತ. ಕರೆಕ್ಟ್ ಸರ್. ಜೀವನೋಪಾಯ ಇವತ್ತು ಮಾತಾಡ್ತಾ ಇದೀವಿ, ಆಯ್ತು, ಒಪ್ಕೊಳ್ಳೋಣ. ಆದ್ರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾಳೆ ದಿನ ಕಾಡೇ ಇರಲ್ಲ ಸರ್, ನಾಳೆ ದಿನ ಕಾಡು ಪ್ರಾಣಿನೇ ಇರಲ್ಲ ಸರ್. ಈ ಶೋಷಣೆ ಏನ್ ನಡೀತಾ ಇದೆ ಇವತ್ಕಿಂತ ಹೆಚ್ಚಿಗೆ ಸರ್. ಇವತ್ತು 5% ಜನ, ಅದ್ರ 100ರಲ್ಲಿ 5 ಜನಕ್ಕೆ ಜೀವನೋಪಾಯದ ಬಗ್ಗೆ ಮಾತಾಡ್ತಾ ಇದೀವಿ. ಕಾಡೇ ಇಲ್ಲಾಂದ್ರೆ 100 ನಾವು ಬೀದಿ ಹೆಣಗಳಾಗೋಯ್ತೀವಿ ಸರ್. ಕ್ಷಮೆ ಇರ್ಲಿ ನನ್ನ ಪದಗಳಿಗೆ, ಬಟ್ ನಾವು ಬೀದಿ ಹೆಣಗಳಾಗ್ತೀವಿ ನಾವು. ಮಂಜು ಸರ್, ಅಂದ್ರೆ ಮುಂದೆ ಇದೇ ರೀತಿ ಹೋದ್ರೆ ಜೀವನನೇ ಇರೋದಿಲ್ಲ, ಜೀವನೋಪಾಯ. ಎಕ್ಸಾಕ್ಟ್ಲಿ ಯಾರು ಇರಲ್ವಲ್ಲ ಸರ್. ಕಾಡಿಲ್ಲ, ಜೀವ ಇಲ್ಲ, ಜೀವನ ಇಲ್ಲ, ಬೀದಿ ಹೆಣಗಳಾಗಿ ಬೀಳ್ತೀವಿ ಒಂದಿನ ನಾವೆಲ್ಲ. ಇದು ಯಾರು ಯೋಚನೆ ಮಾಡಕ್ಕೆ ರೆಡಿ ಇಲ್ಲ ಸರ್. ದುರಂತ ಇವತ್ತು. ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ರೆಸಾರ್ಟ್ ಇದೆ ಆ ಭಾಗದಲ್ಲಿ? ಸರ್ ರೆಸಾರ್ಟ್ ಬಗ್ಗೆ ಆನೆಸ್ಟ್ ಆಗಿ ಹೇಳ್ತೀನಿ, ನಮ್ಗೆ ಅದರ ಬಗ್ಗೆ ಅಂಕಿ-ಅಂಶ ಗೊತ್ತಿಲ್ಲ. ಅಲ್ಲ ಒಂದಷ್ಟು ಸರ್ ಸತ್ಯವಾಗ್ಲೂ ನಾನು ನಿಮ್ಮ ವಾಹಿನಿಯಲ್ಲಿ ಇದ್ದೀನಿ, ನಾನು ಸುಳ್ಳು ಹೇಳಕ್ ಇಷ್ಟಪಡಲ್ಲ, ನನಗೆ ಗೊತ್ತಿಲ್ಲ ಸರ್. ಅಂಕಿ-ಅಂಶ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ನಾವ್ ಯಾವತ್ತೂ ಅದ್ರ ಕಡೆ ತಲೆ ಹಾಕಕ್ ಹೋಗಿಲ್ಲ. ನಮ್ಗೆ ರೆಸಾರ್ಟ್ ಅನ್ಕೊಂಡು ನಾವು ಯಾರೋ ಒಬ್ಬನ್ ಹೊಟ್ಟೆ ಮೇಲೆ ಹೊಡಿಯಕ್ಕೋ ಅಥವಾ ಇನ್ನೊಬ್ಬಂದು ಏನೋ ಹಾಳು ಮಾಡಕ್ ನಮ್ಗಲ್ಲ ಸರ್. ನನ್ನ ಕಾಡ್ ಕಾಪಾಡ್ಕೊಳ್ಳೋದು ನನ್ನ ಮುಖ್ಯ ಉದ್ದೇಶ. ನನ್ನ ಕಾಡ್ ಪ್ರಾಣಿ ಕಾಪಾಡ್ಕೊಳ್ಳೋದು ನನ್ನ ಮುಖ್ಯ ಉದ್ದೇಶ. ಈ ನಿರ್ಧಾರದ ಹಿಂದೆ ಏನ್ ಕಾರಣ? ಒಂದು ಅಧಿಕಾರಿಗಳ ಲಾಬಿಯ ಜೊತೆಗೆ ರೆಸಾರ್ಟ್ ಲಾಬಿ ಎರಡೂ ಕೂಡ ಇದೆಯಾ? ಏನ್ ಕಾರಣ ಸರ್? ಇವ್ರು ಏನು ಅಧಿಕಾರಿಗಳು ಏನ್ ಮಾಡ್ತಾ ಇದಾರಂತೆ ಅಂತಂದ್ರೆ, ನನಗ್ ಬಂದಿದ್ ಮಾಹಿತಿ ಪ್ರಕಾರ ಈಗ ಇವರು ಸರ್ ಬಂಡವಾಳ ಹಾಕೊಂಡ್ರವರು ಒಂದಷ್ಟು ಜನ ಸಾಲದ ತಂದು ಹಾಕಿರ್ತಾರೆ, ಮತ್ತೆ ಅವ್ರು ದುಡ್ಡು ತಂದು ಹಾಕ್ಬಿಟ್ಟಿರ್ತಾರೆ. ಅವ್ರು ಬದುಕುವಂತ ಸಮಸ್ಯೆ ಅವ್ರಿಗೂ ಇದೆ. ಸೊ ಇವ್ರುಗಳು ಅವ್ರನ್ನ ಎತ್ಕಟ್ಟಿ ಇದನ್ನ ಹಿಂಗ್ ಕೇಳಿ ಹಿಂಗ್ ಮಾಡಿ ಅಂತ ಹೇಳಿ ಇವರೇ ಅವ್ರು ಕುಮ್ಮಕ್ ಕೊಟ್ಟು ಅವ್ರನ್ನ ಗಲಾಟೆ ಮಾಡಿಸ್ತಾ ಇದಾರೆ ಅನ್ನೋದು ಇನ್ನೊಂದು ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಅವ್ರಿಗೂ ಜೀವನದ ಪರಿಸ್ಥಿತಿ ಅಲ್ವಾ. ಸೊ ಒಂದು ರೆಸಾರ್ಟ್ ಅಂದ ತಕ್ಷಣ ಅಲ್ಲೊಂದಷ್ಟು ಜನ ಕೆಲಸ ಮಾಡೋರು ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ನ ಜೀವನ ಸರ್ ಇದೆಲ್ಲ ಒಬ್ರಿಗೊಬ್ರು ಡಿಪೆಂಡೆಂಟ್. ಸೊ ಇವ್ರೆಲ್ಲರನ್ನ ಎತ್ತಿ ಕಟ್ಟಿ ಅವ್ರ ಮೇಲೆ ಹೋರಾಟ ಮಾಡಿಸಿ, ಅವ್ರನ್ನ ಗಲಾಟೆ ಮಾಡಿಸಿ ಎಲ್ಲ ಮಾಡಿ, ಅದೇ ಊರಿನ 2 ಅಣ್ಣ ತಮ್ಮದಿರ ಮಧ್ಯೆ ಗಲಾಟೆಗಳು ತಂದಿಟ್ಟು ಇವ್ರು ಅದರಲ್ಲಿ ತಮ್ಮ ಸ್ವಾರ್ಥವಾದ ಬೇಳೆ ಬೇಯಿಸ್ಕೊಳಕ್ ಹೋಗ್ತಾ ಇದಾರೆ ಸರ್. ಅವ್ರು ಇವತ್ತು ಯಾರು ಗೆಲ್ತಾರೋ ನನ್ಗೆ ಗೊತ್ತಿಲ್ಲ ಸರ್. ಇವತ್ತು ನಾವು ಗೆಲ್ತೀವೋ ಅವ್ರು ಗೆಲ್ತೀವೋ, ಈ ಹೋರಾಟ ಗೆಲ್ಲತ್ತೋ ನನಗ್ ಗೊತ್ತಿಲ್ಲ. ಬಟ್ ಇದು ಏನಾದ್ರು ಮುಂದುವರೆದ್ರೆ ಒಂದಿನ ನಾವೆಲ್ಲರೂ ಒಟ್ಟಾರೆಯಾಗಿ ಒಂದು ಸಮಾಜವಾಗಿ ಸೋಲದಂತೂ ಗ್ಯಾರಂಟಿ ಸರ್. ಈ ಮಾತನ್ನ ನಾನು ನಿಮ್ಮ ವಾಹಿನಿಯಲ್ಲಿ ದಾಖಲೆ ಮಾಡಕ್ ಇಷ್ಟಪಡ್ತೀನಿ. ಸರ್, ಈಗ ಅಲ್ಲಿ ಇವತ್ತು ಬೆಳಗ್ಗೆ ಪ್ರತಿಭಟನೆ ಕೂಡ ವ್ಯಕ್ತ ಆಯ್ತಲ್ಲ ಸರ್ ಸಫಾರಿ ಪಾಯಿಂಟ್ ಅಲ್ಲಿ? ಹೌದು ಸರ್. ಸಫಾರಿ ಪಾಯಿಂಟ್ ಅಲ್ಲಿ ಒಂದಷ್ಟು ಜನ ಪ್ರತಿಭಟನೆ ಕೂಡ ಮಾಡಿದ್ರು, ಸಫಾರಿ ಬೇಡ ಅಂತ. ಹೌದು ಸರ್. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಸರ್ಕಾರದಿಂದ ಆದೇಶ ಬಂದಿರೋದ್ರಿಂದ ನಾವೆಲ್ಲ ಸರ್ಕಾರಿ ಇದು ನೌಕರರಾದ್ರಿಂದ ನಾವು ಆ ಕಾನೂನು ಪಾಲನೆ ಮಾಡೋದು ನಮ್ ಧರ್ಮ ಆಗುತ್ತೆ, ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಸರ್, ನಿಮ್ಮ ಪ್ರಕಾರ ವಿರೋಧ ಎಷ್ಟಿದೆ, ಪರವಾಗಿ ಎಷ್ಟಿದೆ ಸಫಾರಿಗೆ? ಸರ್ ಸ್ಪಷ್ಟ ವಿರೋಧ ಎಲ್ಲಿ ಅಂತಂದ್ರೆ, ಎಲ್ಲಿ ಆ ಸಫಾರಿ ನಡೀತಾ ಇದೆ ಅಲ್ಲಿಗೆ ಸೀಮಿತ. ಯಾವುದು ಅದು ವಿರೋಧ ಸಾರಿ ಐ ಮೀನ್ ಅದು ಪರವಾಗಿ ನಿಂತಿದ್ದಾರೆ ಏನಿದ್ದಾರೆ, ಕ್ಷಮೆ ಇರಲಿ, ಸಫಾರಿ ಪರವಾಗಿ ಏನ್ ನಿಂತಿದ್ದಾರೆ ಯಾವ ಪ್ರಾಂತ್ಯದಲ್ಲಿ ಏನಿದ್ದಾರೆ, ಒಂದಷ್ಟು ಜನ ಯಾವ ಕುಟುಂಬಗಳಲ್ಲಿ ಕೆಲಸದಂದು ಮತ್ತೊಂದು ಇನ್ನೊಂದು ಅದ್ಮೇಲೆ ನಿರ್ಬಲವಾಗಿದ್ದಾವೆ, ಅವ್ರದ್ದು ವಿರೋಧ ಪರ ಇದೆ. ಬಿಟ್ರೆ ಸಫಾರಿ ಆಗ್ಲಿ ಅಂತ ವಿರೋಧ ದೊಡ್ಡ ಸಮೂಹ ಇದೆಯಲ್ಲ ಸರ್. ಫೈನಲಿ ಇದು ಪ್ರಜಾಪ್ರಭುತ್ವ ಸರ್. ಇದು ದೇಶ ಪ್ರಜಾಪ್ರಭುತ್ವ, ಸಂವಿಧಾನದ ಮೇಲೆ ನಡೆಯುವಂತ ದೇಶ ಇದು. ಇಲ್ಲಿ ನಾವು ನೋಡ್ಬೇಕಾಗಿರೋದು ಬಹುಜನಗಳ ಬಗ್ಗೆ ಏನು ತೊಂದರೆ ಆಗ್ತವೆ ಅದ್ರ ಮೇಲೆ ನೋಡ್ಬೇಕಾಗಿರೋದು ಸರ್. ಇವತ್ತು ನಾವು ಮಾತಾಡ್ತಾ ಇದೀವಿ, ಈ ಸಫಾರಿಯಿಂದ ಏನೇ ತೊಂದರೆ ಆಗುತ್ತೆ ಅನ್ನೋದು ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಹೇಳೋದಾದ್ರೆ ಏನೇ ತೊಂದರೆ ಆಗುತ್ತೆ ಸರ್ ಈ ಸಫಾರಿ ಆರಂಭ ಮಾಡೋದ್ರಿಂದ? ಸರ್ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಣಿಗಳ ಮೇಲೆ ಎಕ್ಸ್ಪ್ಲಾಯ್ಟೇಷನ್ ಶುರು ಆಗ್ತವೆ. ನಿರಂತರವಾಗಿ ನಿಮ್ಮ ಮನೆಗೆ ಯಾರು ಒಬ್ರು ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾನೆ ಇದ್ರೆ ಏನಾಗುತ್ತೆ ಹೇಳಿ, ಅಲ್ಲಿನ ಒಂದು ಎಕೋಸಿಸ್ಟಮ್ ಹಾಳಾಗುತ್ತೆ.
ಆಯ್ತಲ್ಲ, ಅದು ನೆಮ್ಮದಿಯಾಗಿರಕ್ ಬಿಡಲ್ಲ. ಸೊ ಆಚೆ ಬರಕ್ ಶುರು ಮಾಡ್ತವೆ ಅವೆಲ್ಲ. ಆಚೆ ಬರಕ್ ಶುರು ಮಾಡ್ತಾ ಇದ್ದಂಗೆ ಮೊದಲನೇದು ಇದು ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ, ಕಾಡಂಚಿನ ಗ್ರಾಮದ ರೈತರ ಮೇಲೆ ಹೊಡೆತ ಬೀಳಕ್ ಶುರು ಆಗ್ತವೆ. ಈಗ ಆಲ್ರೆಡಿ ನಮ್ ಕಾಡಂಚಿನ ಗ್ರಾಮಗಳಲ್ಲಿ ನಮ್ಗೆ ಕೂಲಿಯವ್ರು ಸಿಗ್ತಾ ಇಲ್ಲ ಸರ್, ಬರಕ್ ಎದುರ್ತಾ ಇದಾರೆ. ಈಗ ಮೊನ್ನೆ ತಾವು ಇದು ನೋಡಿರ್ಬೋದೇನೋ, ಚಿಕ್ಕಮಂಗ್ಳೂರಲ್ಲೂ ಕೂಡ ಒಂದು ಚಿರತೆ ದಾಳಿ ಆಯ್ತು. ಅದಾದ್ಮೇಲೆ ಅಲ್ಲಿ ಕೆಲಸದವ್ರು ಏನು ಹೊರ ರಾಜ್ಯಗಳಿಂದ ಬರ್ತಿದ್ರೆ ಅವರು ಬರಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಸರ್. ಚಿರತೆ ಬರಲ್ಲ ಅಂತ ಕನ್ಫರ್ಮೇಶನ್ ಕೊಡಿ. ಚಿರತೆ ಬರಲ್ಲ ಅಂತ ಕನ್ಫರ್ಮೇಶನ್ ಹೆಂಗ್ ಕೊಡಕ್ ಸಾಧ್ಯ ಒಬ್ಬ ರೈತ ಕೆಲಸ ಮಾಡಕ್ ಬರ್ಬೇಕು ಅಂದ್ರೆ? ಇದು ದಿನನಿತ್ಯವಾಗಿ ರೈತರು ಸಮಸ್ಯೆ ಪಡುವಂತದ್ದು ದಿನನಿತ್ಯಗಳಲ್ಲಿ. ಬೇರೆಯವರು ಅಂದ್ರೆ ನಿಮ್ಮಂತವ್ರು ನಗರ ಪ್ರದೇಶಗಳಲ್ಲಿ ನೀವುಗಳೆಲ್ಲ ಏನಿದ್ದೀರಿ, ನಿಮ್ಗೇನಾಗತ್ತೆ ಅಂತ ಹೇಳಿದ್ರೆ ಕಾಲಕ್ರಮೇಣ ಏನಾಗುತ್ತೆ ಸರ್, ಜೀವ ವೈವಿಧ್ಯತೆ ಮತ್ತೆ ಅಲ್ಲಿನ ಏನು ಏನು ಇನ್ನೇನ್ ಹೇಳ್ತೀವಿ ಸರ್, ಬಯೋಡೈವರ್ಸಿಟಿ ಅಂತ ಕರಿತೀವಿ, ಇದೆಲ್ಲವೂ ಹಾಳಾಗಕ್ ಶುರು ಆಗುತ್ತೆ. ಪ್ರಕೃತಿಯಲ್ಲಿರುವಂತ ವೈವಿಧ್ಯತೆ ತೆಗೆದು ಕೊನೆಗೆ ಒಂದು ಫೈನ್ ಡೇ ಇದನ್ನ ಟಿಂಬರ್ ಯಾರ್ಡ್ ಆಗಿ ಮಾಡ್ಕೋತಾರೆ ಸರ್ ಇವರು. ಬರೀ ಕಾಡುಗಳು ಟಿಂಬರ್ಗೋಸ್ಕರ ಮಾಡ್ಕೊಂತಾರೆ. ಅಲ್ಲಿಗೆ ಕಾಡ್ ತೀರ್ತಾ ಸರ್ ಮಳೆ ಆಗಲ್ಲ, ಬೆಳೆ ಆಗಲ್ಲ, ಇಡೀ ಎಕೋಸಿಸ್ಟಮ್ ಹಾಳಾಗತ್ತೆ ಸರ್. ನಮ್ಗೊಂದ್ ಒಳ್ಳೆ ಗಾಳಿ ಇರಲ್ಲ, ಒಂದ್ ಒಳ್ಳೆ ಇದು ವಾಸ್ತವ ಇದೇನೋ ಒಂದು ಪರಿಸರ ಇರಲ್ಲ. ನಾನು ಸರ್ ಮೊನ್ನೆ ನಮ್ಮನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರಲ್ಲ ಸರ್, ಅವತ್ ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ನನ್ನ ತಲೆನಲ್ಲಿ ಒಂದು ಯೋಚನೆ ತುಂಬಾ ಜೋರಾಗಿ ಓಡ್ತಾ ಇತ್ತು ಸರ್. ಇಷ್ಟೆಲ್ಲ ಓಡಾಡ್ತಾ ಇದೀವಿ, ಇಷ್ಟೆಲ್ಲ ಕೂಗಾಡ್ತಾ ಇದೀವಿ, ಯಾಕೆ ಜನಗಳಿಗೆ ವಿಚಾರ ತಲುಪ್ಸಕ್ ನಾವು ಸೋಲ್ತಾ ಇದೀವಾ, ಅಥವಾ ಜನ ಅರ್ಥ ಮಾಡ್ಕೊಳಕ್ ಸೋಲ್ತಾ ಇದಾರ, ಏನ್ ಮಾಡಬಹುದು ಅಂತ ಒಂದಷ್ಟು ಯೋಚನೆಗಳು ನನ್ನ ತಲೆಗಳಲ್ಲಿ ಓಡ್ತಾ ಇತ್ತು. ಅವಾಗ ನನಗ್ ಮನ್ಸಿಗೆ ಬಂದಿದ್ ಒಂದೇ ವಿಚಾರ ಸರ್, ಇವ್ರೆಲ್ರೂ ಕಿತ್ತಾಡ್ತಾ ಇರೋದೇ ಅಲ್ಲಿ ಬರುವಂತ ದುಡ್ಡುಗೆ. ಆ ದುಡ್ಡನ್ನ ಕೊಡೋರು ಯಾರು ಸರ್? ಅದನ್ನ ನೋಡಕ್ ಬರುವಂತವ್ರು. ಅಲ್ಲಿ ಆದಾಯ ಇದೆ ಅಂತ ಆ ದುಡ್ಡನ್ನ ನಾವು ಬಳಸ್ಕೋಬಹುದು, ಆ ದುಡ್ಡು ನಂದಾಗುತ್ತೆ ಅನ್ನೋ ಒಂದು ಸ್ವಾರ್ಥ ಇದೆ ಅಲ್ಲಿ ಒಂದಷ್ಟು ಜನಕ್ಕೆ. ಬರುವವರೇ ನಿರ್ಧಾರ ಮಾಡ್ಕೊಂಡು, ಇಲ್ಲಪ್ಪ ಈ ಕಾಡನ್ನ ಬದುಕ್ಸಿದ್ರೆ ನನ್ನ ಜೀವನ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಅವ್ರಿಗೆಲ್ಲ ಕಾಡು ಉಳ್ಕೊಳತ್ತೆ, ಬದುಕ್ತಾರೆ ಅಂದ್ಬಿಟ್ಟು ಬರುವ ಜನರೇ ತಾವಾಗ್ತಾವೆ ಏನಾದ್ರು ನಿಲ್ಸೋದ್ ಆಗ್ಬಿಟ್ರೆ ಸರ್, ಒಂದ್ ದೊಡ್ಡ ಮಟ್ಟದಲ್ಲಿ ಈ ಇಷ್ಟೂ ಸಮಸ್ಯೆಗೆ ಪರಿಹಾರ ಸಿಕ್ಕೋಗುತ್ತೆ ಸರ್. ಯಾಕಂದ್ರೆ ಅಲ್ಲಿ ದುಡ್ಡಿಲ್ಲ ಅಂದ ತಕ್ಷಣ ಯಾರು ಹೋರಾಟ ಮಾಡಲ್ಲ ಸರ್. ದುಡ್ಡಿಲ್ಲ ಅಂದಿದ್ದ ಜಾಗದಲ್ಲಿ ಅಂದ್ರೆ ಮುಂದಿನ ನಮ್ಮ ಪೀಳಿಗೆ ಕೂಡ ಕಂಡ್ರು ಕಾಣ್ಬೋದು ಈ ಒಂದು ಏನಂದ್ರೆ ಈ ಅರಣ್ಯ ನಾಶ ಇವೆಲ್ಲ ಆದ್ರೆ ಅದರ ಬಿಸಿ ಒಂದ್ ವೇಳೆ ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂತಂದ್ರೆ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು, ಸ್ವಯಂ ಪ್ರೇರಿತರಾಗಿ ಜನರು ಪ್ರತಿಭಟನೆ ಮಾಡ್ಬೇಕು. ಆಗ ಮಾತ್ರ ಒಂದಷ್ಟು ಬದಲಾವಣೆಗಳು ಸಾಧ್ಯ ಅಂತ ಅನ್ಸುತ್ತೆ. ಇದು ಜನಾಂದೋಲನ ಆಗ್ಬೇಕು ಸರ್. ಎಕ್ಸಾಕ್ಟ್ಲಿ, ಇದು ಜನಾಂದೋಲನ ಆಗ್ಬೇಕು. ಅಂಡ್ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ವಾಹಿನಿಗೆ ಮತ್ತೆ ನಿಮ್ಮಂತ ಎಲ್ಲ ನಿಮ್ಮ ಸ್ನೇಹಿತರು ಬೇರೆ ವಾಹಿನಿಗಳೇನಿದ್ದಾರೆ, ದಯವಿಟ್ಟು ಇದನ್ನ ಒಂದು ಜನರಿಗೆ ಒಂದು ಏನಂತ ಹೇಳ್ಬೋದು ಸರ್, ಅವ್ರಿಗೊಂದು ಅವೇರ್ನೆಸ್ ಮೂಡಿಸುವಂತ ಒಂದು ಕೆಲಸ ತಮ್ಮೆಲ್ಲರಿಂದ ಆಗ್ಲಿ ಸರ್. ಯಾಕಂದ್ರೆ ಎಲ್ಲವನ್ನು ನಾವು ಒಬ್ಬರೇ ಹೊರಡೋದಕ್ಕೆ ಆಗಲ್ಲ ಸರ್, ನಮಗೂ ಕಷ್ಟ ಆಗುತ್ತೆ. ದಿನನಿತ್ಯ ನನಗೂ ಒಂದಷ್ಟು ಕೆಲ್ಸಗಳಿರ್ತವೆ. ನಮ್ಗೆ ದಿನನಿತ್ಯ ಕೆಲಸ ಇದೆ ಅನ್ನೋದೇ ಇವ್ರಿಗೆ ಬಂಡವಾಳ. ಎಷ್ಟ್ ದಿನ ಓಡಾಡ್ತಾರೆ ನೋಡೋಣ, ನಮ್ಮ ಹತ್ರ ದುಡ್ಡಿದೆ, ನಾವು ಏನೋ ಒಂದ್ ಮಾಡ್ಕೋಬಹುದು, ನಮ್ಗೆ ಪವರ್ ಇದೆ, ಅಧಿಕಾರ ಇದೆ ಅಂತ. ಪ್ರತಿಭಟನೆ ಮಾಡಿದ್ರೆ ಜೋರ ಮಾತಾಡಿದ್ರೆ ಕೇಸ್ ಹಾಕ್ತಾರೆ. ಅದೇ ಪ್ರಿವೆಂಟಿವ್ ಅರೆಸ್ಟ್ ಅದು ಇದು ಅನ್ಕೊಂಡು ಎತ್ಕೋಯ್ತಾರೆ ಸರ್ ನಮ್ಮನ್ನ. ಆಯ್ತಾ? ಸೊ ಎಷ್ಟ್ ದಿನ ನಾನು ಒಬ್ನೇ ಹೊರಡಕ್ ಸಾಧ್ಯ ಸರ್? ಸರ್ ಈಗ ಸರ್ಕಾರ ಕೇಳಕ್ ಬಯಸ್ತೀರಾ ಮಂಜು ಅವರೇ? ಮತ್ತೆ ಒಂದ್ ವೇಳೆ ಇದೇ ರೀತಿ ಸಫಾರಿ ಈಗ ಆರಂಭ ಆಗಿದೆ ಈಗ, ಸೊ ಮುಂದಿನ ಹೋರಾಟ ಅಥವಾ ಮುಂದಿನ ನಿಲುವು ಏನಿರುತ್ತೆ? ಒಂದಂತೂ ಅಫ್ಕೋರ್ಸ್, ಯಾಕಂದ್ರೆ ಜನ ಅಂತೂ ಎಚ್ಚೆತ್ಕೊಳ್ಳೋವರೆಗೂ ಕೂಡ ಈ ಬಿಸಿ ಮುಟ್ಟೋದಿಲ್ಲ. ಸರ್ಕಾರ ನಮ್ಮ ಏನು ರೈತರ ಪರ ಮತ್ತೆ ನಾವು ಅರಣ್ಯ ಉಳಿಸ್ತೀವಿ ಅಂತ ಹೇಳುವಂತ ಸಚಿವರು ಈ ರೀತಿ ಏಕಾಕಿ ನಿರ್ಧಾರ ಕೈಗೊಳ್ಳುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಯಾಕಂದ್ರೆ ಅಲ್ಲಿ ಕೂಡ ಸ್ಥಳೀಯವಾಗಿ ಚರ್ಚೆ ಮಾಡ್ಬೇಕಾಯ್ತು. ಈ ಮೂಲಕ ನೀವ್ ಏನ್ ಹೇಳಕ್ ಬಯಸ್ತೀರಿ ಸರ್ಕಾರಕ್ಕೆ ಮತ್ತೆ ನಿಮ್ಮ ಮುಂದಿನ ನಡೆ ಬಗ್ಗೆ? ಸರ್ಕಾರಕ್ಕೆ ಒಂದೇ ಮಾತಲ್ಲಿ ಹೇಳೋದು ಅಂತ ಹೇಳಿದ್ರೆ, ನೀವು ಜನರ ಒಳಿತನ್ನ ಕಾಪಾಡೋದ್ರಲ್ಲಿ ಸೋತಿದ್ದೀರಿ, ಕಾಡನ್ನ ಕಾಪಾಡೋದ್ರಲ್ಲೂ ಸೋತಿದ್ದೀರಿ. ಜನಗಳಿಗೆ ಎಷ್ಟೋ ವಿಚಾರದಲ್ಲಿ ತಾವ್ ಇಲ್ಲಿವರೆಗೂ ಕಾರಣಾಂತರಗಳಿಂದ ರಾಜಕೀಯ ಉದ್ದೇಶ ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಮೋಸ ಮಾಡ್ಕೊಂಡ್ ಬಂದಿದ್ರಿ. ಅದೆಲ್ಲವನ್ನು ಕೆಲವೊಂದು ಮೋಸಗಳನ್ನ ನಾವು ಒಪ್ಕೋಬಹುದು. ಆಯ್ತು, ಟಾರ್ 1 ಕೋಟಿಗೆ ಹಾಕ್ಬೇಕಾಗಿರೋ ಟಾರಲ್ಲಿ 60 ಲಕ್ಷಕ್ಕೆ ನೀನ್ ಟಾರ್ ಹಾಕ್ಬಿಟ್ಟು 40 ಲಕ್ಷ ತಿಂದ್ಬಿಟ್ಟೆ ಅಂತ ಅದನ್ನು ಒಪ್ಕೋಬಹುದು. ಆದ್ರೆ ಕಾಡ್ನೆ ನುಂಗಾಕ್ತಿವಿ ಅಂತ ಮಾಡಕ್ ಹೊರಟಿದಾರಲ್ಲ, ಇದನ್ನ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನಾವು ಭೂಮಿಯನ್ನ ತಾಯಿ ಅಂತ ಕರಿತೀವಿ, ನಮ್ಮ ಎತ್ತೋಳ್ನು ತಾಯಿ ಅಂತ ಕರಿತೀವಿ, ಕಾಡನ್ನು ಕೂಡ ತಾಯಿ ಅಂತ ಕರಿತೀವಿ. ಇದು ಇವ್ರೇನು ಇವತ್ತು ಆದೇಶ ಮಾಡಿದ್ದಾರೆ, ಇದು ಎತ್ತ ತಾಯಿಗೆ ಮಾಡ್ತಾ ಇರುವಂತ ಮೋಸ, ತಾಯಿಗೆ ಮಾಡ್ತಾ ಇರೋ ಮೋಸ ಅನ್ನೋದು ಇವ್ರಿಗೆ ಎಲ್ಲಿವರೆಗೂ ಅರಿವಾಗಲ್ವೋ, ಇವ್ರು ದುಡ್ಡೇ ದೊಡ್ಡಪ್ಪ, ದುಡ್ಡೇ ಎಲ್ಲ, ನನಗೆ ದುಡ್ಡಿದ್ರೆ ನಾವ್ ಏನಾರು ಮಾಡ್ಕೊಬಿಡ್ತೀವಿ, ಎಲೆಕ್ಷನ್ ಬಂದಾಗ 500,000ಕ್ಕೆ ಇವ್ರನ್ನೆಲ್ಲ ಕೊಂಡ್ಕೊಬಿಟ್ಟು ನಮ್ಗೆ ಹೆಂಗ್ ಬೇಕು ಹಂಗ ಆಡ್ತೀವಿ ಅಂತ ಇವತ್ತು ಹೋಗ್ತಿದ್ದಾರೆ. ಒಂದ್ ಫೈನ್ ಡೇ ಇವ್ರ ದುಡ್ಡು ಇರ್ಬೋದು, ತಿನ್ನಕ್ ಊಟ ಇರಲ್ಲ, ಇವ್ರಿಗೆ ಉಸಿರಾಡಕ್ ಒಂದ್ ಒಳ್ಳೆ ಗಾಳಿ ಇರಲ್ಲ. ಹಾಗಾಗಿ ನಾವು ಹೋರಾಟನ ನಿಲ್ಲಿಸ್ತೀವಿ ಅಂತ ಹೇಳಲ್ಲ ಸರ್, ಹೋರಾಟದ ಸ್ವರೂಪಗಳನ್ನ ಬದಲಾಯಿಸ್ತೀವಿ ಅಂತ ಹೇಳ್ಬೋದು ಅಷ್ಟೇ ಹೊರತು. ಯಾಕಂದ್ರೆ ನಾನು ಈ ಭೂಮಿ ತಾಯಿಯಲ್ಲಿ ಮಡಿಲನ್ನ ಹುಟ್ಟಿದೀನಿ. ನಮ್ಮ ಶಕ್ತಿಯ ಅನುಸಾರ ಈ ಭೂಮಿಯನ್ನ ಮತ್ತೆ ಈ ಪ್ರಕೃತಿಯನ್ನ ಪರಿಸರವನ್ನ ಉಳಿಸೋದಕ್ಕೆ ರೈತ ಸಂಘಟನೆ ಅವತ್ತಿಂದ ಪ್ರೊಫೆಸರ್ MD ನಂಜುಂಡಸ್ವಾಮಿ ಇದ್ದಾಗಿಂದಲೂ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ ಮುಂದಕ್ಕೂ ಸಮಾಜಮುಖಿಯಾದ ಹೋರಾಟಗಳನ್ನ ಮಾಡ್ತೀವಿ. ಸ್ವರೂಪಗಳು ಬದಲಾಗ್ಬೋದು, ಹೋರಾಟ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಸರ್.
ನಿಲ್ಸಲ್ಲ ನಾವು. ಏನ್ ಅರಣ್ಯ ಉಳಿಸ್ತೀವಿ ಅಂತ ಹೇಳಂತ ಸಚಿವರು ಹೇಳ್ತಾ ಇರ್ತಾರೆ, ನಾವು ಅರಣ್ಯ ಉಳಿಸ್ತೀವಿ, ಅರಣ್ಯ ಪರವಾಗಿರ್ತೀವಿ ಅಂತ ದೊಡ್ಡ ದೊಡ್ಡ ಭಾಷಣ ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಸಚಿವರು. ಸರ್ ಎಲ್ಲಾ ರಾಜಕೀಯದವರು ಭಾಷಣಕ್ಕೆ ಅಷ್ಟೇ ಅಲ್ವಾ ಸರ್ ಸೀಮಿತ? ಸರ್ ಎಲ್ಲಾ ರಾಜಕೀಯ ಪಕ್ಷದವರು ಎಲ್ಲರೂ ಇವರೆಲ್ಲ ಒಂದೇ ತಂದೆ ತಾಯಿ ಮಕ್ಕಳು ಸರ್. ಅಧಿಕಾರಕ್ಕೆ ಬಂದಾಗ ಒಂದು ಭಾಷೆ, ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಭಾಷೆ. ಇವ್ರನ್ನ ಬೈ ಚಾನ್ಸ್ ನಾಳೆ ದಿನ ಬಿಜೆಪಿ ಬಂದು ಇದೇ ಒಂದು ನಿರ್ಧಾರನ ಬಿಜೆಪಿ ಅವ್ರು ತಗೊಂಡಿದ್ರೆ ಇದೇ ಈಶ್ವರ್ ಖಂಡ್ರೆ ಅವರು ಇವ್ರದ್ದು ಇದು ದಾಟಿನೇ ಬೇರೆ ಇರ್ತಾ ಇತ್ತು ಸರ್. ಹೌದು, ಅರಣ್ಯ ರೋಧನ ಈಗ ನೀವೆಲ್ಲ ಅಂದ್ರೆ ಎಲ್ಲ ಕೂಡ ಮಾಡ್ತಾ ಅರಣ್ಯ ರೋಧನ ರೀತಿ ಆಗಿದೆ. ಯಾಕಂದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ತಾ ಇಲ್ಲ. ಮತ್ತೊಂದ್ ಕಡೆ ಅವರು ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ತಜ್ಞರ ಸಮಿತಿ ಕೊಟ್ಟು ಅಂತ ಹೇಳ್ಬಿಟ್ಟು ಎಸಿ ರೂಮಲ್ಲಿ ಕೂತ್ಕೊಂಡು ನಿರ್ಧಾರ ಕೈಗೊಳ್ತಾರೆ. ಆಕ್ಚುಲಿ ಅಲ್ಲಿ ಬಂದು ನಿಮ್ಮ ಜೊತೆ ಎಲ್ಲಾರ ಜೊತೆ ಅಂದ್ರೆ ಅಲ್ಲಿರೋರು ಎಲ್ಲರ ಜೊತೆ ಚರ್ಚೆ ಮಾಡಿ ನಂತರ ಕೈಗೊಳ್ಬೇಕಾಯ್ತು. ಈಗ ಏನಂದ್ರೆ ಇಷ್ಟೊಂದು ಆತುರವಾಗಿ ಇಷ್ಟೊಂದು ಅರ್ಜೆಂಟ್ ಆಗಿ ನಿರ್ಧಾರ ಕೈಗೊಳ್ಳುತ್ತೆ. ಇದೊಂದೇ ಪ್ರಶ್ನೆ ನಮ್ಮ ಸರ್ ನಿಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಡ್ತಿರೋ ಪ್ರಶ್ನೆನೇ ಇದು. ಆಮೇಲೆ ಸರ್ ಇನ್ನೊಂದು ನೋಡಿ, ಇದು ಒಳ್ಳೇದ್ ನೀವು ನಂಗೆ ಜ್ಞಾಪಿಸಿದ್ರಿ. ಈಗ ನಮ್ಮ ಅಣ್ಣ ತಂದಿರು ಒಂದಷ್ಟು ಜನ ಇದು ಫಾರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಸರ್, ಇದು ಡಿಪಾರ್ಟ್ಮೆಂಟ್ ಗಳಲ್ಲಿ, ಅವ್ರೆಲ್ರು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ತಗೋತಾ ಯಾಕೋ ರಾಂಗ್ ಟೈಮಲ್ಲಿ ತಗೋತಾ ಇದಾರೆ. ಇದು ತುಂಬಾ ಪೀಕ್ ಸಮ್ಮರ್ಗೆ ಹೋಗ್ತಾ ಇದೀವಿ, ನೀರಿರಲ್ಲ ಒಳಗಡೆ, ಆಮೇಲೆ ಕಾಡು ಒಣಗಿರುತ್ತೆ, ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಸೂಕ್ಷ್ಮವಾದ ಸಮಯ, ಇವು ಕಾಡನ್ನ ಕಾಪಾಡ್ಕೊಳ್ಳುವಂತದ್ರಲ್ಲಿ ನಾವು ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಯಾಕೆ ಇವಾಗ ಇಂತ ನಿರ್ಧಾರ ತಗೋತಾರೆ, ಇಷ್ಟು ದಿನ ಸುಮ್ನೆ ಇದ್ಬಿಟ್ಟು ಅದೊಂದು ಪ್ರಶ್ನೆ ಅವರು ವ್ಯಕ್ತಪಡಿಸ್ಕೊಂತ ಇದಾರೆ. ಯಾಕಂದ್ರೆ ಸಮ್ಮರ್ ಸರ್, ಇದು ಒಳಗಡೆ ನೀರಿರಲ್ಲ. ಎರಡನೇದು ಇಷ್ಟು ಆಲ್ರೆಡಿ ನಿನ್ನೆ ಮೊನ್ನೆ ಇವರೇ ಇಲಾಖೆಯವರೇನೆ ಒಂದೆರಡು ಕಡೆ ಕೊಟ್ಟಿದ್ದಾರೆ, ಸ್ವಲ್ಪ ಕಾಡ್ಗಿಂಚಿನ ಬಗ್ಗೆ ಇದು ಕ್ರಮ ತಗೊಳ್ಳಿ, ಅದು ಇದ್ ಮಾಡ್ಬೇಡಿ ಅದ್ ಮಾಡ್ಬೇಡಿ ಅಂತ ಎಲ್ಲ ಕಡೆ ಇವರೇ ಪೋಸ್ಟರ್ ಆಗ್ತಾ ಇದಾರೆ. ಅಂತ ಸಮಯದಲ್ಲಿ ಇವರು ಗುಂಪಲ್ಲಿ ನೀವು ಕಾರಲ್ಲಿ ತಗೊಂಡು ಜನಗಳನ್ನ ತುಂಬ್ಕೊಂಡು ಕಾಡಕ್ಕೆ ಕರ್ಕೊಂಡು ಹೋಗೋದು ಎಷ್ಟು ಸರಿ ಸರ್ ಇದು? ಹೌದು, ಈಗ ಮುಂದಿನ ಅನಾಹುತಗಳಿಗೆಲ್ಲ ಇವರೇ ಕಾರಣ ಆಗ್ತಾರೆ ಅಂತ ಹೇಳ್ತೀರಾ? ಮುಂದೆ ಏನಾಗುವಂತ ಅಂದ್ರೆ ಅನಾಹುತ ಅಂದ್ರೆ ಈಗ ನಿಮ್ಗೆ ಈ ಕಾಡಿಗೆ ಸಂಬಂಧಪಟ್ಟ ನಾಶ ಆಗುವಂತದ್ದು ಅಥವಾ ಬೇರೆ 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 ಅನಾಹುತಗಳು, ಕಾಡ್ಗಿಚ್ಚು ಇವೆಲ್ಲ ಏನಾದ್ರು ಕೂಡ ಅವರೇ ಹೊಣೆ ಆಗ್ತಾರೆ. ಇಂತ ನಿರ್ಧಾರ ತಗೊಂಡವ್ರು ಹೊಣೆ ಬರ್ಬೇಕಲ್ವಾ ಸರ್? ನಿರ್ಧಾರ ತಗೊಂಡವ್ರು ಹೊಣೆನೂ ಬರ್ಬೇಕಲ್ವಾ? ಹೌದೌದು, ಸುಮ್ನೆ ಹೇಳಿಕೆ ಕೊಡಕ್ಕೆ ಅಥವಾ ಯಾರೋ ಒಬ್ರಿಗೆ ಖುಷಿ ಪಡ್ಸಕ್ಕೆ ಒಂದೇ ಅದ್ ಮಾತ್ರ ಅಲ್ವಲ್ಲ. ಜವಾಬ್ದಾರಿ ಕೂತ್ಮೇಲೆ ಒರ್ಸ್ಕೋಬೇಕು, ಒಳ್ಳೇದು ಒರ್ಸ್ಕೋಬೇಕು, ಕೆಟ್ಟದು ಒರ್ಸ್ಕೋಬೇಕು. ಬಟ್ ಸರ್ ಒಂದಂತೂ ಸತ್ಯ, ಇವ್ರುಗಳು ಮಾಡಕ್ ಹೊರಡ್ತಿರೋಂತ ಈ ಸ್ವಾರ್ಥ ನಿರ್ಧಾರಗಳಿಂದ ಏನಾದ್ರು ಯಾವ್ದಾರ ರೈತ ಕುಟುಂಬಗಳಿಗೆ ಏನಾದ್ರು ತೊಂದರೆ ಆದ್ರೆ ಸರ್ ಮಾತ್ರ ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾರೆ ಇವ್ರು, ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾರೆ ಮಾತ್ರ. ದೊಡ್ಡ ಮಟ್ಟದಲ್ಲಿ ಏನ್ ಹೋರಾಟನಾ ಸರ್? ಇನ್ನೇನ್ ಸರ್, ನಮ್ ಬೇರೆ ಸರ್, ನಾವು ಗಾಂಧಿವಾದ ಇದು ಅನುಸರಿಸೋರು, ನಮ್ಮಲ್ಲಿ ಅಶಾಂತಿ ಇಲ್ಲ, ಶಾಂತಿಯಾಗಿ ಹೋರಾಟ ಮಾಡ್ತೀವಿ. ಆದ್ರೆ ಅದನ್ನ ಫೇಸ್ ಮಾಡ್ಬೇಕಲ್ಲ ಸರ್ ಇವರು. ಸತ್ತೋಗಿರೋ ರೈತ 20 ಲಕ್ಷ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಆಗಲ್ಲ ಸರ್. ಆಯ್ತು ಸರ್, 20 ಲಕ್ಷ ಇವ್ರು ಕೊಟ್ಬಿಟ್ಟು ಹೋಗ್ತಾರಲ್ಲ, ಒಂದ್ ರೈತನ ಹುಟ್ಟಾಕಕ್ ತಾಕತ್ತಿದೆಯಾ ಸರ್ ಇವ್ರು? ಯಾರಿಗಾದ್ರೂ ಆಗ್ಲಿ ಸರ್, ಯಾವ್ದೇ ರಾಜಕೀಯ ಪಕ್ಷಕ್ಕಾಗಲಿ ನೇರವಾದ ಪ್ರಶ್ನೆ ಅಂದು, ಒಂದು ರೈತನ ಹುಟ್ಟಾಕೋಷ್ಟು ತಾಕತ್ ಇವ್ರು ಯಾರಿಗಾದ್ರೂ ಇದೆಯಾ? ಒಂದು ಫ್ಯಾಕ್ಟ್ರಿ ಮಾಡ್ಬೋದು, ಐಟಿ ಬಿಟಿ ಕಂಪ್ನಿಗಳು ಮಾಡ್ಬೋದು, ಎಲ್ಲ ಕಂಪ್ನಿಗಳಲ್ಲಿ ನಿಮ್ಗೆ ಬೇಕಾದ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ತಯಾರು ಮಾಡ್ಬೋದು. ಏನ್ ಮಾಡ್ಬೋದು? ತಯಾರು ಮಾಡೋದು ಅಥವಾ ರೈತರು ಬೆಳೆನ ತಯಾರು ಮಾಡ್ಲಿ ನೋಡೋಣ, ಅವರು ಮಾಡ್ಲಿ ಅಲ್ವಾ? ಆನ್ಲೈನ್ ಅಲ್ಲಿ ಒಂದು ಭತ್ತ ಗದ್ದೆ ಕ್ರಿಯೇಟ್ ಮಾಡ್ಲಿ ನೋಡೋಣ ಆನ್ಲೈನ್ ಅಲ್ಲಿ. ತುಂಬಾ ಧನ್ಯವಾದ ಮಂಜು ಸರ್. ನಿಮ್ಮ ಒಂದು ಪರಿಸರ ಕಾಳಜಿಗೆ ಮತ್ತು ಹೋರಾಟಕ್ಕೆ ಖಂಡಿತವಾಗ್ಲೂ ಕೂಡ ನಮ್ಮ ಬೆಂಬಲ ಇರುತ್ತೆ. ಮತ್ತು ಒಂದು ಮಾತು ಸತ್ಯ, ನೀವ್ ಹೇಳಿದಂತದ್ದು ಅಂದ್ರೆ ನಿಜನೂ ಕೂಡ ಅದು. ಅಂದ್ರೆ ನಿಮ್ಗೆ ಜೀವನೋಪಾಯ ಅಂದ್ಬಿಟ್ಟು ಇವ್ರು ಸಫಾರಿನ ತೀರ್ಮಾನ ಕೈಗೊಂಡಿದ್ದಾರೆ. ಮುಂದೆ ಆಗುವಂತ ಒಂದಷ್ಟು ಅನಾಹುತಗಳು, ಬೆಳವಣಿಗೆಗಳಿಂದ ಜೀವನವೇ ಇಲ್ಲ ಅಂತಂದ್ರೆ ಎಲ್ಲಿ ಜೀವನೋಪಾಯ ಬರುತ್ತೆ ಅಂತ. ಸೊ ನನ್ನ ರೈತರಿಗೆ ಸರ್, ನಮ್ಮ ಕಾಡಂಚಿನ ರೈತರಿಗೆ, ನನ್ನ ಸಹೋದರರಿಗೆ ತಮ್ಮ ಮಾಹಿತಿಯನ್ನು ತಮ್ಮ ಮಾಧ್ಯಮದ ಮೂಲಕ ಅವರುನು ಯಾರು ಪರ ವಿರೋಧ ಎಲ್ಲರೂ ಇರ್ಲಿ ಸರ್. ಯಾಕಂತ ಹೇಳಿದ್ರೆ ಎಲ್ರಿಗೂ ಅವ್ರ ಜೀವ ಮುಖ್ಯ ಆಗಿರುತ್ತೆ, ಅವ್ರದೇ ಆದ ಕಷ್ಟಗಳು ಅವ್ರಿಗೆ ಇದ್ದೇ ಇರ್ತವೆ. ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಪರ ಹೋರಾಟ ಮಾಡ್ತಾ ಇರೋರು, ವಿರೋಧ ಹೋರಾಟ ಮಾಡ್ತಾರೆ, ಇಬ್ರಿಗೂ ಒಂದೇ ಮಾತು ಹೇಳೋದು, ನಮ್ಮ ತಲೆ ಇದ್ರೆ ಪೇಟ ಕಟ್ಬೋದು ಸರ್. ಇದ್ ನನ್ನ ಸ್ನೇಹಿತರು ತಂದೆ ಒಬ್ರು ಹೇಳ್ಕೊಡ್ತಾ ಇದ್ರು, ಅವ್ರು ಮಿಲಿಟರಿಲಿ ಇದ್ರು, ಅವ್ರು ಯಾವಾಗ್ಲೂ ಹೇಳೋರು ತಲೆ ಇದ್ರೆ ಪೇಟ ಹಾಕ್ಬೋದ್ ಕಣೋ ಅಂತ ಹೇಳೋರು. ಸೊ ಈಗ ನಾವು ತಲೆ ಉಳಿಸ್ಕೊಳ್ಳೋಂತ ಪರಿಸ್ಥಿತಿ ಸರ್ ಇದು. ಸೊ ತಲೆ ಉಳಿಸ್ಕೊಂಡ್ರೆ ಪೇಟ ಯಾವಾಗಾದ್ರು ಕಟ್ಕೊಳ್ಳೋಣ, ನಾವು ತಲೆನೇ ಹಾಳು ಮಾಡ್ಕೊಂಡ್ರೆ ಪೇಟ ಎಲ್ಲಿ ಕಟ್ಕೊಳ್ಳೋದು ಸರ್? ಸೊ ಹಂಗಾಗಿ ಇವತ್ತು ನಾವು ಕಾಡನ್ನ ಉಳಿಸ್ಕೊಳ್ಳೋ ಅಂತ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಕ್ಷಣಿಕವಾದ ಶಾರ್ಟ್ ಟರ್ಮ್ ಗೋಲ್ಸ್ ಗಳನ್ನ ದಯವಿಟ್ಟು ನೀವು ಮನಸ್ಸಲ್ಲಿ ಇಟ್ಕೊಂಡು ಬೇಕು ಅಂತ ಹೋಗ್ಬೇಡಿ. ಮುಂದಿನ ಭವಿಷ್ಯ, ನಮ್ಮ ಮಕ್ಳ ಭವಿಷ್ಯ, ನಮ್ಮ ಮೊಮ್ಮಕ್ಳ ಭವಿಷ್ಯ ಎಲ್ಲಾದ್ರ ಮೇಲೆ ನಿಂತಿದೆ. ಹಾಗಾಗಿ ಏನೇ ಹೋರಾಟ ಮಾಡಿ, ಪರವಾಗಾದ್ರೂ ಮಾಡಿ, ವಿರೋಧವಾಗಾದ್ರೂ ಮಾಡಿ, ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳಿ ನಿಮ್ಮ ವಾಹಿನಿ ಮೂಲಕ ನಾನೆಲ್ಲ ಅಣ್ಣ ತಮ್ಮದಿರಿಗೆ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.